ಕೆರೆಗಳು ಗ್ರಾಮೀಣ ಭಾಗಗಳ ಜೀವಜಲ ಪೂರೈಸುವ ಪ್ರಾಕೃತಿಕ ಸಂಪತ್ತು. ಹರಿದು ಬರುವ ಮಳೆಯ ನೀರನ್ನು ತನ್ನ ಒಡಲಲ್ಲಿಟ್ಟುಕೊಂಡು ಜನ ಜಾನುವಾರುಗಳ ನೀರಿನ ದಾಹ ಪೂರೈಸುವ ಜಲಸಂಪನ್ಮೂಲ ಕೇಂದ್ರಗಳಾಗಿವೆ. ಕೃಷಿ ಚಟುವಟಿಕೆಗಳಿಗೂ ನೀರನ್ನೊದಗಿಸುವ ಕೆರೆಗಳು ಗ್ರಾಮೀಣರ ಜೀವನದ ಅವಿಭಾಜ್ಯ ಅಂಗವಾಗಿವೆ. ಹಿಂದಿನ ಕಾಲದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಿದ್ದ ಕೆರೆಗಳ ಪ್ರದೇಶದ ಸುತ್ತಮುತ್ತಲೇ ಜನರು ವಾಸಿಸಲು ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು. ಅದನ್ನೇ ಊರುಗಳೆಂದು ಕರೆಯಲಾರಂಭಿಸಿದರು. ಹಾಗಾಗಿ ಊರುಗಳ ಸ್ಥಾಪನೆಗೆ ಮೊದಲೇ ಕೆರೆಗಳಿರುತ್ತಿದ್ದವು. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮಗಳಿಗೆ ಕೆರೆಗಳನ್ನು ನಿರ್ಮಿಸುವ ಕೆಲಸಗಳೂ ಆಗಿವೆ. ಆದರೆ ನೈಸರ್ಗಿಕವಾಗಿ ರೂಪುಗೊಂಡ ಕೆರೆಗಳದ್ದೇ ಸಿಂಹಪಾಲು ಎಂದರೆ ತಪ್ಪಾಗಲಾರದು. ನಮ್ಮ ರಾಜ್ಯ ಬಹುಪಾಲು ಕೃಷಿ ಆಶ್ರಿತವಾಗಿದೆ. ಕೃಷಿಯೇ ಜನರ ಜೀವನಾಡಿ. ಕೃಷಿಗೆ ನೀರಿನ ಅವಲಂಬನೆ ಅವಶ್ಯಕ. ನಮ್ಮಲ್ಲಿ ಬಹುಪಾಲು ಮಳೆಯಾಶ್ರಿತ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ. ಮಳೆಗಾಲ ಹೊರತುಪಡಿಸಿ ಉಳಿದ ಸಮಯದಲ್ಲಿ ರೈತರಿಗೆ ನಿರಂತರ ನೀರು ಒದಗಿಸುವ ಮಹತ್ತರ ಕಾರ್ಯವನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುತ್ತಿದೆ. ನೀರು ಮನುಷ್ಯರಿಗೆ ಎಷ್ಟು ಮುಖ್ಯವೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ನಾವು ಬೆಳೆಯುವ ಬೆಳೆಗಳಿಗೆ, ಕುಡಿಯುವ ನೀರಿಗೆ, ಪ್ರಾಣಿ ಪಕ್ಷಿಗಳಿಗೂ ನೀರು ಅತ್ಯಂತ ಅವಶ್ಯಕ. ಜನರು ಮೂಲ ಜೀವನಾಧಾರವಾಗಿರುವ ನೀರಿಗೆ ಮಳೆಯ ಆಶ್ರಯವಾಗಿದೆ. ಮಳೆಯಿಂದ ಹಳ್ಳೆಕೊಳಗಳಿಗೆ ನೀರು ಹರಿದು ಕೇರಿ ಸೇರುತ್ತವೆ, ನದಿಗಳಿಗೆ ಹರಿಯುತ್ತಿರುವ ಇದು ಜನರ ಜೀವನಾಡಿಯಾಗಿರುತ್ತದೆ. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ, ಬರಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಜಾನುವಾರುಗಳು ಅತೀವ ಸಂಕಷ್ಟಕ್ಕೀಡಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾಡಿನ ಜನರಿಗೆ, ಜಾನುವಾರುಗಳಿಗೆ ಜೀವನಕ್ಕೆ, ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ಕೆರೆಗಳ ನಿರ್ವಹಣೆ, ಪಿಕಪ್ಗಳು, ಬಂದಾರಗಳು, ಬ್ಯಾರೇಜ್ಗಳ ನಿರ್ಮಾಣ ಮತ್ತು ಏತ ನೀರಾವರಿ ಯೋಜನೆಗಳ ಅನುಷ್ಠಾನದ ಮೂಲಕ ರೈತರಿಗೆ ಅಗತ್ಯವಾದ ನೀರು ಹರಿಸುವ ಮುಖೇನ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೆರೆಗಳು ಮತ್ತು ಜಲಮೂಲಗಳ ಮೂಲಕ ಕೃಷಿಗೆ ನೀರು ಒದಗಿಸುವುದು ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ. ನಮ್ಮಲ್ಲಿನ ಬಹುಪಾಲು ಕೃಷಿಕರು ಕೆರೆಗಳು ಮತ್ತಿತರ ಜಲಮೂಲಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆರೆಗಳನ್ನು ತುಂಬಿಸುವ ಯೋಜನೆಗಳನ್ನು ಇಲಾಖೆ ನಿರ್ವಹಿಸುತ್ತಿದೆ. ಕೆರೆಗಳಿಗೆ ಮತ್ತು ಇತರ ಜಲಮೂಲಗಳಿಗೆ ನೀರು ಹರಿಸುವುದರಿಂದ ಆ ಭಾಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿರುವ ಕೊಳವೆ ಬಾವಿಗಳು ಪುನಶ್ಚೇತನಗೊಳ್ಳುತ್ತಿವೆ. ಅಲ್ಲದೆ ತಳಮಟ್ಟಕ್ಕೆ ಕುಸಿದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಜನರಿಗೆ ಕುಡಿಯುವ ನೀರು ಮತ್ತು ಬೋರ್ವೆಲ್ ಆಧಾರಿತ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ. ಬೇಸಿಗೆಗಷ್ಟೇ ಸೀಮಿತವಾಗಿದ್ದ ಪ್ರದೇಶಗಳಲ್ಲಿ ವರ್ಷ ಪೂರ್ತಿ ಬೆಳೆ ಬೆಳೆದು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಲು ಅಗತ್ಯ ಯೋಜನೆಗಳನ್ನು ರೂಪಿಸುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಇದರಿಂದ ರೈತರ ಬದುಕು ಹಸನಾಗುತ್ತಿದೆ. ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಗ್ರಾಮಾಂತರ ಪ್ರದೇಶಗಳಿಗೆ ಖುದ್ದಾಗಿ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಾರೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವಲ್ಲಿ ಅತ್ಯಾಸಕ್ತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೈತರ ಮುಖದಲ್ಲಿನ ಮಂದಹಾಸಕ್ಕೆ ಕಾರಣರಾಗಿದ್ದಾರೆ.
ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ನೇತೃತ್ವದ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯು ಸಾಕಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿ ಇನ್ನೂ ಹಲವಾರು ಯೋಜನೆಗಳನ್ನು ಸಮರ್ಥವಾಗಿ ಕೈಗೆತ್ತಿಕೊಂಡಿದೆ. ಗ್ರಾಮೀಣ ಭಾಗಗಳಲ್ಲಿ ಕೆರೆಗಳನ್ನು ನಿರ್ಮಿಸುವುದು, ಇರುವ ಕೆರೆಗಳನ್ನು ದುರಸ್ತಿ, ಅಭಿವೃದ್ಧಿ, ಬಾಂಧರಗಳು, ಬ್ಯಾರೇಜ್ಗಳನ್ನು, ಬ್ರಿಡ್ಜ್ಗಳು ನಿರ್ಮಾಣ, ನೀರು ಸಂಗ್ರಹಕ್ಕೆ ಅಗತ್ಯ ನೀರು ಪೂರೈಕೆಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಪ್ರಸ್ತುತ 11,252 ಕಿರು ನೀರಾವರಿ ಯೋಜನೆಗಳು ಜಾರಿಯಲ್ಲಿದ್ದು, ಹಲವಾರು ಚೆಕ್ ಡ್ಯಾಂ, ಬ್ಯಾರೇಜ್ಗಳು ಮತ್ತು ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ರೈತರ ಬದುಕು ಹಸನಾಗಿಸುವತ್ತ ಅತ್ಯಂತ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಮಟ್ಟ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 90 ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. 35 ಕೆರೆಗಳ ಹೂಳು ತೆಗೆಯುವ ಕಾರ್ಯ ಜಾರಿಯಲ್ಲಿದೆ. 12 ಕಿರು ನೀರಾವರಿ ಯೋಜನೆ ಜಾರಿಯಾಗಿದೆ. 43 ಕೆರೆಗಳಿಗೆ ಪಿಕಪ್, ಅಣೆಕಟ್ಟೆ ನಿರ್ಮಾಣ, ಚೆಕ್ ಡ್ಯಾಂಗಳ ನಿರ್ಮಾಣ ಮತ್ತು ಡೈಕ್ಗಳ ನಿರ್ಮಾಣ ಕಾಮಗಾರಿ ಚಾಲ್ತಿಯಲ್ಲಿದೆ. ನೂರ 79 ಕಡೆ ಬಂದಾರ ಮತ್ತು ಬ್ಯಾರೇಜ್ಗಳನ್ನು ನಿರ್ಮಿಸಲಾಗಿದೆ. ಒಟ್ಟಾರೆಯಾಗಿ ಇಲಾಖೆ ವತಿಯಿಂದ 359 ಯೋಜನೆಗಳು ಚಾಲ್ತಿಯಲ್ಲಿವೆ. ಬೀದರ್ ಜಿಲ್ಲೆ ಬೀದರೆ ತಾಲೂಕಿನ ಮನ್ನಳ್ಳಿ ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿ ಹಾಗೂ ಸೌಂದರೀಕರಣ ಕಾಮಗಾರಿಯನ್ನು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಈ ನಮ್ಮಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೈನರ್ ಇರಿಗೇಷನ್ ಈ ಕೆರೆ ಸುತ್ತ ಏರಿಯಾ 160 ಎಕರೆ ಜಮೀನಿದೆ. ಎಲ್ಲ ನೀರಾವರಿ, ಕಬ್ಬು, ತರಕಾರಿ ಎಲ್ಲ ಬೆಳಿತೀವಿ. ಮೊದಲೇನಿತ್ತು ಎಲ್ಲ ವಾಟರ್ ಲೆವೆಲ್ ಎಲ್ಲ ಕೆಳಗಿತ್ತು. ಈ ಕೆರೆ ಆಗಿನ ನಂತರ ಎಲ್ಲ ವಾಟರ್ ಲೆವೆಲ್ ಎಲ್ಲ ಮೇಲೆ ಬಂದು ನಮಗೆಲ್ಲ ಅನುಕೂಲ ಆಗಿದೆ. ಈ ಯೋಜನೆಯಲ್ಲಿ 66 ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುತ್ತಿದ್ದು 0.0215 ಟಿಎಂಸಿ ಪ್ರಮಾಣದ ನೀರಿನಿಂದ ಮನ್ನಳ್ಳಿ ಗ್ರಾಮದ ಜನರಿಗೆ ಅನುಕೂಲವಾಗಲಿದೆ. ಬೀದರ್ ಜಿಲ್ಲೆ ಔರಾದ ಬಿ ತಾಲೂಕಿನ ಖಾನಾಪುರ ಏತ ನೀರಾವರಿ ಯೋಜನೆ ಪುನರುಜ್ಜೀವನ ಕಾಮಗಾರಿಯನ್ನು 9.88 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸಲಾಗುತ್ತಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಯೋಜನೆಯಿಂದ 342 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಕರ್ಯ ದೊರೆಯಲಿದೆ. 0.0605 ಟಿಎಂಸಿ ನೀರಿನಿಂದ ಖಾನಾಪುರ ಮತ್ತು ಕಂದಗೂಳ ಗ್ರಾಮದ ರೈತರಿಗೆ ಅನುಕೂಲವಾಗಲಿದೆ. ಬೀದರ್ ಜಿಲ್ಲೆ ಬೀದರೆ ತಾಲೂಕಿನ ವಿಲಾಸಪುರ ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. 1 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಿಂದ 0.037 ಟಿಎಂಸಿ ಪ್ರಮಾಣದ ನೀರಿನಿಂದ ವಿಲಾಸಪುರ ಮತ್ತು ಗುಮಟಾಪುರ ಗ್ರಾಮಸ್ಥರಿಗೆ ನೀರಾವರಿ ಸೌಕರ್ಯ ಒದಗಲಿದೆ. ಸಣ್ಣ ನೀರಾವರಿ ಕೆರೆಯಿಂದ ನಮಗೆ ಉಪಯೋಗ ಆಗಿರುತ್ತಿರುವುದು, ನಾವು ಈ ಕೆರೆ ನೀರಿನಿಂದ ಕಬ್ಬು, ಜೋಳ, ಕಡಲೆ, ಶೇಂಗಾ, ತೊಗರಿ ಇತ್ಯಾದಿ ಬೆಳೆಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಈ ಕೆರೆಯಿಂದ ಆಗುವುದು ನಮ್ಮ ಬೋರ್ವೆಲ್ಲು, ನಮ್ಮ ಬಾವಿಗೆಲ್ಲ ನೀರು ಆಗಿರ್ತದೆ. ಈ ಕೆರೆಲಿಂದು ಎಲ್ಲ ಸಾಕಷ್ಟು ಮಂದಿ ಸುಖ ಆಗ್ಯದ್ರಿ. ಆಯ್ತು ನೀರು ಇಷ್ಟ ಕೊಡ್ತ ಸರ್ ಬೋರ್ವೆಲ್ಲ ಎಲ್ಲ ನೀರದೆಲ್ಲ ಆಗ್ಯಾವ್ರಿ. ಆಯ್ತು ಒಕ್ಕಲಿಗೆಲ್ಲ ನೀರು ತಗೋತಾರೆ ಸರ್, ಎಲ್ಲರೂ ಸುಖ ಆಗ್ಯಾವ ಸರ್. ಬ್ಯಾಸ್ಗೆದಾಗ ಭೀ ನಾವು ಇದರಿಂದ ಬೆಳೆ ಬೆಳೆಸ್ತೇವೆ ಸರ್.
ಬೀದರ್ ಜಿಲ್ಲೆ ಬೀದರಿ ತಾಲೂಕಿನ ಮರಕಲಸೈಟ 1, ಮರಕಲಸೈಟ 2, ಚಿಮ್ಮಕೋಡ, ಗಾದಗಿ, ಖಾಜಾಪುರ, ನಂದಗಾವ ಗ್ರಾಮಗಳ ಸ್ಥಳೀಯ ನಾಲೆಗಳಿಗೆ ಅಣೆಕಟ್ಟು ನಿರ್ಮಾಣ ಮಾಡುವ ಕಾಮಗಾರಿ ನಡೆಯಲಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿ ಪ್ರಗತಿಯಲ್ಲಿದ್ದು 120 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಕರ್ಯ ದೊರೆಯಲಿದ್ದು ಈ ವ್ಯಾಪ್ತಿಯ ಜನರಿಗೆ ಅನುಕೂಲವಾಗಲಿದೆ. ಈ ಎಲ್ಲ ಯೋಜನೆಗಳ ವ್ಯಾಪ್ತಿಯ ಗ್ರಾಮಗಳ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಇದರಿಂದ ಗ್ರಾಮೀಣರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದೆ. ಬೇಸಿಗೆಯಲ್ಲಿ ಬೆಳೆಯುವ ಬೆಳೆಗಳಿಗೆ ನೀರು ಲಭ್ಯವಾಗುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ. ವರ್ಷ ಪೂರ್ತಿ ಫಸಲು ಪಡೆಯುವ ಮೂಲಕ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದ್ದು ಗ್ರಾಮೀಣರ ಬದುಕು ಹಸನಾಗುತ್ತಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣಾ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈ ನಾಂದಿ ಹಾಡಿದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ದಾಖಲ ಮಟ್ಟದಲ್ಲಿ ಕೊಳವೆ ಬಾವಿಗಳನ್ನು ಮಂಜೂರು ಮಾಡಿ ರೈತರಿಗೆ ನೀರಿನ ಭದ್ರತೆಯನ್ನು ಒದಗಿಸಿದ್ವಿ. ನಮ್ಮ ಇಲಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಕೃಷಿ, ಕುಡಿಯುವ ನೀರು ಹಾಗೂ ಅಂತರ್ಜಲ ಅಭಿವೃದ್ಧಿಗಾಗಿ ನೀರಿನ ಭದ್ರತೆ ಒದಗಿಸುವ ಯೋಜನೆಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿದ್ದೆವು. ಹಲವಾರು ಜನಸ್ನೇಹಿ ಯೋಜನೆಗಳ ಮೂಲಕ ದಕ್ಷ ಆಡಳಿತ ನೀಡುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರದಿಂದ ಸಣ್ಣ ನೀರಾವರಿ ಇಲಾಖೆಯ ಹಲವಾರು ಯೋಜನೆಗಳು ಜಾರಿಯಾಗುತ್ತಿವೆ. ಸಣ್ಣ ನೀರಾವರಿ ಸಚಿವರಾದ ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಅವರ ಜನಪರ ಕಾರ್ಯಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ.